ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಷ್ಟು ದಿನ ಆದಮೇಲೆ ನಾನು ಕುತ್ಕೊಂಡು ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೀನಿ ಗೊತ್ತಾ. ತುಂಬ ಜನ ನನಗೆ ಇನ್ಸ್ಟಾಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಡಿ ಎಮ್ ಮಾಡಿದ್ರಿ, ಯಾಕೆ ಏನಾಯಿತು, ಹೇಗಿದ್ದೀರಾ ನೀವು, ಯಾಕೆ ವ್ಲಾಗ್ಸ್ ಹಾಕ್ತಾ ಇಲ್ಲ, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತೆಲ್ಲನೂ ಹೇಳಿದ್ರಿ. ನಿಜ ಹೇಳಬೇಕಂದ್ರೆ ಇನ್ಸ್ಟಾಲೇನೋ ಅವಾಗವಾಗ ಓಪನ್ ಮಾಡಿ ನಾನು ಡಿ ಎಮ್ಸ್ಗೆ ರಿಪ್ಲೈ ಮಾಡ್ತಾ ಇದ್ದೆ. ಯೂಟ್ಯೂಬ್ ಅಂತೂ ನಾನು ಓಪನ್ನೇ ಮಾಡಿಲ್ಲ. ಲಾಸ್ಟ್ ನಾನು ಯಾವಾಗ ಹೋದ್ವಾರ ಅಲ್ಲ, ಹೋದ್ವಾರ ಶುಕ್ರವಾರ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದು. ಅದಾದ್ಮೇಲೆ ಯೂಟ್ಯೂಬ್ನ ನಾನು ಓಪನ್ನೇ ಮಾಡಿಲ್ಲ ನನ್ನ ಅಕೌಂಟನ್ನು. ಯಾಕೆ ಏನು ಅಂತ ಡೀಟೇಲ್ ಆಗಿ ತಿಳಿಸ್ತೀನಿ ನಿಮಗೆ. 2 ರೀಸನ್ ಇದೆ. ಒಂದು ರೀಸನ್ ಇವತ್ತೇ ತಿಳಿಸ್ತೀನಿ. ಇದು ನಾನು ಹಳೆ ವ್ಲಾಗ್ ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು. ಯಾವಾಗದು ಅಂದ್ರೆ ಸಾನು ಡ್ರಾಮಾ ಕಾಂಪಿಟೇಷನ್ಗೆ ಹೋಗಿದ್ಲಲ್ವಾ, ಅದ ಆಗಿದ್ದು ಮಾರನೇ ದಿನಾನು ಏನೋ ನಾನು ಈ ವ್ಲಾಗನ್ನ ಶೂಟ್ ಮಾಡಿದ್ದು. ಆದರೆ ಎಡಿಟ್ ಮಾಡೋದಕ್ಕೂ ಕೂಡ ಆಗಿರಲಿಲ್ಲ ನನಗೆ. ಆ ಟಾಪಿಕ್ಗೆ ಆಮೇಲೆ ಬರ್ತೀನಿ. ಸದ್ಯಕ್ಕೆ ಈಗ ನನ್ನ ಡೇ ಈ ರೀತಿಯಲ್ಲಿ ಶುರುವಾಗ್ತಾ ಇದೆ. ಟೈಮ್ ನೋಡಿದ್ರಿ 6 ಗಂಟೆ ಅರೌಂಡು. ಇವತ್ತು ನಾನು ತಿಂಡಿಗೆ ಏನೂ ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ. ಅಂದರೆ ಒಂದು ದಿನ ಮುಂಚೆನೇ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿರ್ತೀನಲ್ವ. ಪಲಾವ್ ಮಾಡಬೇಕು ಅಂದರೆ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿರ್ತೀನಿ, ಅಥವಾ ಏನಾದರೂ ಒಂಚೂರು ಅಲ್ಪ ಸ್ವಲ್ಪ ಆದ್ರೂ ಮಾಡಿರ್ತೀನಿ. ಆದರೆ ನೆನ್ನೆ ಏನೂ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ. ಅಂದರೆ ನಾಳೆಗೆ ಲೆಮನ್ ರೈಸ್ ಮಾಡಿಬಿಡೋಣ ಬಿಡು, ಇವತ್ತು ಯಾಕೋ ನನಗೆ ಮನಸ್ಸಿಲ್ಲ ಏನೂ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಮೈಂಡ್ಸೆಟ್ಟಲ್ಲಿ ಮಲಗಿದ್ದೆ. ಆದರೆ ಯಾವಾಗ ಬೆಳಿಗ್ಗೆ ಬೇಗ ಎಚ್ಚರ ಆಯಿತೋ ಆಗ ಅನ್ನಿಸ್ತು, ಬಿಡು ಬೇಗ ಎದ್ದಿದ್ದೀನಲ್ಲ, ನೆನ್ನೆ ಅಂತೂ ಮಾಡ್ಕೊಳಕ್ಕಾಗಲಿಲ್ಲ, ಇವತ್ತೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿನ ಬಿಡಿಸ್ಕೊಂಡು, ನೋಡಿ ಎಷ್ಟು ತರಕಾರಿನ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಇನ್ನು ಮಸಾಲೆ ಬಾತ್ ಮಾಡೋಣ ಅಂದ್ಕೊಂಡೆ, ಮಸಾಲೆ ಎಲ್ಲ ತೆಗೆದುಕೊಂಡು. ಆದರೆ ಬೇಡ, ತುಂಬ ದಿನ ಆಯಿತು, ಇದನ್ನೇ ಮಾಡೋಣ ಅಂದ್ಕೊಂಡು ಇವತ್ತು ಸಿಂಪಲ್ ಆಗಿ ಒಂದು ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಲೆಮನ್ ರೈಸಲ್ಲಿ ಏನೂ ತರಕಾರಿ ಇರೋದಿಲ್ಲ, ಜಸ್ಟ್ ಲೆಮನ್ ಮತ್ತು ಈರುಳ್ಳಿ ಹಾಕಿರ್ತೀವಿ ಅಷ್ಟೇ. ಬಟ್ ಆದರೆ ಇದರಲ್ಲಿ ನೋಡಿ ಎಷ್ಟೊಂದೆಲ್ಲ ತರಕಾರಿ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಮಕ್ಕಳಿಗೆ ಚಿತ್ರಾನ್ನ ಅಂದಾಗ ಖುಷಿ ಆಗೋದಿಲ್ಲ, ಆದರೆ ಫ್ರೈಡ್ ರೈಸ್ ಅಂದಾಗ ಖುಷಿ ಆಗುತ್ತಲ್ವಾ. ಅದೇ ರೀತಿಯಲ್ಲಿ ಇಷ್ಟ ಆಗುತ್ತೆ ಸಾನುಗೆ. ಸಾನು ಸ್ಕೂಲಿಗೆ ತೊಗೊಂಡೋಗ್ಬಿಟ್ಟು ಅವಳ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ತಾಳೆ. ಆಗ ಯಾರ್ಯಾರು ಏನೇನು ತಂದಿದ್ದಾರೆ, ಹೇಗಿತ್ತು ಅಂತ ಮನೆಗೆ ಬಂದಮೇಲೆ ಹೇಳ್ತಾಳೆ. ಅದೇ ರೀತಿಯಲ್ಲಿ ನಾನು ಕೂಡ ಸ್ವಲ್ಪ ಡಿಫ್ರೆಂಟಾಗೆ ಕೊಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಸಾಟೆ ಮಾಡಿ ವೆಜಿಟೇಬಲ್ಸ್ನ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ತುಂಬಾ ಸಿಂಪಲ್ಲು. ಯಾಕಪ್ಪ ಜಾಸ್ತಿ ಮಾಡೋದಿಲ್ಲ ಅಂದರೆ ಸಾಸ್ಗಳನ್ನ ಯೂಸ್ ಮಾಡಬೇಕಲ್ಲ, ಹಾಗಾಗಿ ನಾನು ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. ಅದರ್ವೈಸ್ ದಿಸ್ ವಿಲ್ ಬಿ ವೆರಿ ಟೇಸ್ಟಿ. ಇವತ್ತು ಸ್ವಲ್ಪ ಕಡಿಮೆನೇ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಇಂಡಿಯನ್ ವೇಯಲ್ಲೇ ಮಾಡ್ತಾ ಇದ್ದೀನಿ. ಈಗ ನೋಡಿದ್ರಿ ಸ್ವಲ್ಪ ಅರಿಶಿನದ ಪುಡಿ ಹಾಕಿದೆ, ಆಮೇಲೆ ಸ್ವಲ್ಪ ಉಪ್ಪು ಹಾಕಿದೆ, ಖಾರ ಹಾಕಿದ್ದೀನಿ, ಖಾರದ ಪುಡಿ, ಖಾರಕ್ಕೆ ಖಾರದ ಪುಡಿ ಹಾಕಿದ್ದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಸೊ ಒಂಚೂರು ಸೋಯಾ ಸಾಸ್ ಮತ್ತು ಟೊಮ್ಯಾಟೊ ಸಾಸ್, ಸ್ವಲ್ಪ ಕೆಚಪ್ ಹಾಕಿದಾಗ, ಟೊಮ್ಯಾಟೊದು ಕೆಚಪ್ ಸಾಸ್ ಅಲ್ಲ, ಕೆಚಪ್ ಹಾಕಿದಾಗ ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಸೋಯಾ ಸಾಸ್ ಹಾಕಿದೆ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಅದು ಹಾಕಿದಾಗ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಸ್ವಲ್ಪ ಹುಳಿ ಬರುತ್ತೆ. ಹಾಗಾಗಿ ಅದು 2 ಹಾಕ್ಕೊಂಡಿದ್ದೀನಿ. ಒಂಥರ ಚೆನ್ನಾಗಿತ್ತು ಸ್ನೇಹಿತರೆ. ರಾಜೇಶ್ ಕೂಡ ಇಷ್ಟಪಟ್ಟು ತಿಂದರು. ಅವರು ಅದೇನೆ ಪ್ರಿಸರ್ವೇಟಿವ್ಸ್ ಇರೋದನ್ನು ಆದಷ್ಟು ಕಡಿಮೆ ಮಾಡು ಅಂತ ಹೇಳ್ತಾರಲ್ವಾ, ಅದಕ್ಕೆ ನಾನು ಕೂಡ ಈ ಫ್ರೈಡ್ ರೈಸ್ನ ಆದಷ್ಟು ಕಡಿಮೆನೇ ಮಾಡೋದು. ಬಟ್ ಒನ್ಸ್ ಇನ್ ಅ ವೈಲ್ ನಮ್ಮ ಸಾನುಗೆ ಬೇಕಲ್ಲ. ನಾವೇನೋ ಹೆಲ್ತ್ ಅಂತ ಹೇಳ್ತೀವಿ, ಮಕ್ಕಳಿಗೆ ಈಗಲೇ ಅದೆಲ್ಲ ಅರ್ಥ ಆಗೋದಿಲ್ಲ. ಆದಷ್ಟು ನಾನು ಕಡಿಮೆನೇ ಅವ್ರಿಗೆ ಪ್ರಿಸರ್ವೇಟಿವ್ಸ್ ಇರೋದನ್ನೆಲ್ಲ ಕೊಡೋದು. ಬಟ್ ಒನ್ಸ್ ಇನ್ ಅ ವೈಲ್ ಮಾಡೋಣ ಅಂತ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ಟ್ರೈ ಮಾಡಿ ನೀವೇನು. ನಂದು ತಿಂಡಿ ಪ್ರಿಪರೇಷನ್ ಆಯಿತು. ಸಾನೋದು ಸ್ನಾನ ಇದೆ, ರೆಡಿಯಾಗಿ ಈಗ ಮೊದಲು ಸ್ಟೀಮ್ ತೊಗೊಳ್ತಾ ಇದ್ದಾಳೆ. ನಾನು ಹೇಳಿದೆ ನೋಡಿ, ಡ್ರಾಮಾಗೆ ಹೋಗಿದ್ಲು, ಡ್ರಾಮಾ ಕಾಂಪಿಟೇಷನ್ನು. ಅಲ್ಲಿಂದ ಬಂದ ಮೇಲೆ ಮಾರನೇ ದಿನದಿಂದ ಒಂಚೂರು ನನಗೆ ಗಂಟ್ಲು ನೋವು ಅಂತ ಹೇಳೋದಕ್ಕೆ ಶುರು ಮಾಡಿದ್ಲು. ಸೊ ಅವಳಿಗೆ ಗಂಟ್ಲು ನೋವು ಆ್ಯಂಡ್ ಜ್ವರ, ಮೂಗು ಬ್ಲಾಕ್ ಆಗೋದು, ಆ ಥರ ಎಲ್ಲ ತುಂಬಾ ಬೇಗ ಆಗುತ್ತೆ, ಯಾಕಂದರೆ ಅವಳಿಗೆ ಅಡಿನಾಯ್ಡ್ಸ್ ಪ್ರಾಬ್ಲಮ್ ಇರೋದ್ರಿಂದ. ಅದೇ ಥರ ಇವತ್ತು ಕೂಡ ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಮಾತ್ರೆ ಕೊಡೋದನ್ನು ಬಿಟ್ಟು ನಾವು ಈ ಥರ ಸ್ಟೀಮ್ ಮತ್ತು ಗಾರ್ಗಲ್ ಮಾಡಿಸ್ತೀವಿ. ಆಗ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಅಂದರೆ ಆ ಮಟ್ಟಕ್ಕೆ ಈಗ ಅಡಿನಾಯ್ಡ್ಸು ಕಡಿಮೆ ಆಗಿದೆ ಅವಳಿಗೆ.
ಇಲ್ಲ ಅಂದಿದ್ರೆ ಮೊದಲು ಈ ಥರ ಇನ್ಫೆಕ್ಷನ್ ಬೇಗ ಆದ ತಕ್ಷಣನೇ ಜ್ವರ ಬರೋದು, ಆ್ಯಂಟಿಬಯೋಟಿಕ್ಸ್ ತಗೊಳ್ಳೋದು ಆ ಥರ ಎಲ್ಲ ಶುರು ಆಗ್ತಾ ಇತ್ತು. ಬಟ್ ಈಗ ಕಡಿಮೆ ಆಗಿದೆ. ಸೊ ಈಗ ಸ್ಟೀಮ್ ತೊಗೊಂಡಾದ್ಮೇಲೆ ಗಾರ್ಗಲ್ ಮಾಡಿ ಬಂದು ತಿಂಡಿ ಮಾಡ್ತಾಳೆ. ನಾನು ಈಗ ಎಲ್ಲ ಕೆಲಸ ಮುಗೀತು, ಅವಳಿಗೆ ಬ್ಯಾಗ್ ಕೂಡ ಲಂಚ್ ಬ್ಯಾಗ್ ಕೂಡ ಪ್ಯಾಕ್ ಮಾಡಿ ಕೊಟ್ಬಿಟ್ಟು ಸ್ವಲ್ಪ ಹೋಗ್ಬಿಟ್ಟು ನಾನು ಕೂಡ ರೆಸ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನದಿಂದ ನಾನು ಯಾಕೆ ವ್ಲಾಗ್ ಹಾಕಿಲ್ಲ ಅಂದರೆ ಇದೇ ಕಾರಣದಿಂದ. ಮೊದಲು ಸಾನುಗೆ ಹುಷಾರು ತಪ್ತಾ ಒಂದು 3-4 ಡೇಸ್ ಅಷ್ಟೇ, ಅವಳಿಗೆ ಆ್ಯಂಟಿಬಯೋಟಿಕ್ಸ್ ಏನೂ ಕೊಟ್ಟಿಲ್ಲ, ನಾರ್ಮಲ್ ಕಾಲ್ಪಾಲ್ ಇದರಲ್ಲೇ ಅವಳಿಗೆ ಕಡಿಮೆ ಆಗೋಯ್ತು. ಅದಾಗಿದ್ದು 4 ದಿನಕ್ಕೇ ರಾಜೇಶ್ಗೆ ಸ್ವಲ್ಪ ಶುರುವಾಯಿತು, ಯಾಕೋ ಗಂಟ್ಲು ನೋವು ಕಣೋ ಅಂದ್ಕೊಂಡು. ಅವರು ಸ್ವಿಮ್ಮಿಂಗ್ ಕೂಡ ಹೋಗ್ತಾ ಇದ್ರು ಬೆಳಿಗ್ಗೆ ಹೊತ್ತು. ಸಾನುಗೆ ಸ್ಕೂಲಿಗೆ ಬಿಟ್ಬಿಟ್ಟು ಹಾಗೆ ಸ್ವಿಮ್ ಕ್ಲಾಸ್ಗೆ ಹೋಗಿ ಅಲ್ಲೇ 1 ಅವರ್ ಮಾಡಿ ಪ್ರಾಕ್ಟೀಸ್ ಮಾಡಿ ಬರ್ತಾಯಿದ್ರು. ಅದರಿಂದಾಗೋ ಏನೋ ಏನು ರೀಸನ್ ಗೊತ್ತಿಲ್ಲ, ಸಾನುಗೆ ಕಡಿಮೆ ಆಗಿಬಿಡ್ತು ವಿತೌಟ್ ಆ್ಯಂಟಿಬಯೋಟಿಕ್ಸ್. ಬಟ್ ರಾಜೇಶ್ಗೆ ತುಂಬಾ ಜಾಸ್ತಿ ಆಗೋಯ್ತು. ಅವ್ರಿಗೆ ಜ್ವರ ಬಂದಾಗ ತಡ್ಕೊಳಕ್ಕಾಗೋದಿಲ್ಲ. ಅವರು ಹೋಗ್ಬಿಟ್ಟು ತೋರಿಸ್ಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು 3-4 ಡೇಸ್ಗೆ ಅವ್ರಿಗೂ ಕೂಡ ಕಡಿಮೆ ಆಯಿತು. ಅದಾಗಿದ್ದು 4th ಡೇ ಏನೋ ನನಗೆ ಇನ್ಫೆಕ್ಷನ್ ಆಯಿತು. ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಏನೂ ಜಾಸ್ತಿ ಅನ್ನಿಸ್ಲಿಲ್ಲ. ಸ್ವಲ್ಪ ಗಂಟ್ಲು ನೋವಿತ್ತು, ಮೈಕೈ ನೋವಿತ್ತು, ಕಣ್ಣುರಿಯೋದು, ಅಂದರೆ ಅದು ಸ್ವಲ್ಪ ಜ್ವರ ಬರ್ತಾ ಇದೆ ಅಂತ ಅರ್ಥ. ನಾನು ಕೂಡ ಜಸ್ಟ್ ಡೋಲೋ ಅಲ್ಲೇ 3 ಸರಿ ದಿನಕ್ಕೆ ತಗೊಳ್ತಾ ಇದ್ದೆ. 2 ಡೇಸಲ್ಲೇ ಕಡಿಮೆ ಆಯಿತು. 3rd ಡೇ ಯಾಕೋ ಜಾಸ್ತಿ ಆಗೋಯ್ತು. ಒಂಥರ ನೆಗಡಿ ಥರ ಆಗೋಕ್ಕೆ ಶುರುವಾಯಿತು. ಅವತ್ತು ಕೂಡ ನಾನೇನು ಆ್ಯಂಟಿಬಯೋಟಿಕ್ಸು ತೊಗೊಂಡಿಲ್ಲ, ತೋರಿಸ್ಕೊಂಡು ಇಲ್ಲ. ರಾತ್ರಿ ಅಷ್ಟೊತ್ತಿಗೆ ಜಾಸ್ತಿಯಾಗಿ ಮೂಗಿಂದ ಸುರಿಯೋದಕ್ಕೆ ಶುರುವಾಗೋಯ್ತು. ಮಾರನೇ ದಿನ ಅಂತೂ ತಲೆನೋವು, ಮೈಕೈ ನೋವು ಜಾಸ್ತಿನೇ ಆಗೋಯ್ತು. ಆವಾಗ ನಾನು ಹೋಗ್ಬಿಟ್ಟು ತೋರಿಸ್ಕೊಂಡೆ. ಅದಾದಮೇಲೆ 5 ಡೇಸ್ ನನಗೆ ಆ್ಯಂಟಿಬಯೋಟಿಕ್ ಮೇಲೆ ಇರೋ ಥರ ಆಯಿತು. ಸೊ ಇದರಿಂದಾಗಿ ನನಗೆ ವ್ಲಾಗ್ಸ್ ಮಾಡೋದಕ್ಕಾಗಲಿ, ಮಾಡಿರೋ ವ್ಲಾಗನ್ನು ಎಡಿಟ್ ಮಾಡೋದಕ್ಕಾಗಲಿ ಹಾಗೇ ಇರಲಿಲ್ಲ. ಆ್ಯಂಡ್ ಇನ್ನೂ ಒಂದು ರೀಸನ್ ಇದೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನೋಡಿ, 2 ರೀಸನ್ ಇದೆ ನಾನು ಯಾಕೆ ಇಷ್ಟು ದಿನ ವ್ಲಾಗ್ ಶೇರ್ ಮಾಡಿಲ್ಲ ಅನ್ನೋದಕ್ಕೆ ಅಂತ. ಇದು ಒಂದು ರೀಸನ್ ಆದರೆ, ಇದೊಂದು 5-6 ಡೇಸಲ್ಲೇ ನಾನು ನಿಮ್ಮ ಜೊತೆ ಮತ್ತೆ ಚೇತರಿಸ್ಕೊಂಡೆ ವ್ಲಾಗ್ಸ್ನೆಲ್ಲನೂ ಶುರು ಮಾಡ್ಬೋದಿತ್ತು. ಬಟ್ ಇನ್ನೂ ಒಂದು ರೀಸನ್ನು ನನಗೆ ಮೇಜರ್ ಆಗಿರೋದು. ಸೊ ಅದು ಡೀಟೇಲ್ ಆಗಿ ನಾನು ತಿಳಿಸ್ತೀನಿ. ಅದು ಮೇಜರ್ ಇದ್ದರೂ ಕೂಡ ನಾನು ರೆಸ್ಟ್ ಮಾಡ್ತಾ ನಾನು ವ್ಲಾಗ್ಸ್ ಎಲ್ಲ ಮಾಡ್ಬೋದಿತ್ತು, ಎಡಿಟ್ ಮಾಡ್ಬೋದಿತ್ತು. ಬಟ್ ಈ ಹುಷಾರು ತಪ್ಪದೆ ನೋಡಿ, ಮೈಕೈ ನೋವೆಲ್ಲ ಜಾಸ್ತಿ ಆಗಿ ಒಂಥರ ಏನು ಮಾಡೋದಕ್ಕೂ ಮನಸ್ಸೇ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ವ್ಲಾಗ್ಸ್ನ ಮಾಡೂ ಇಲ್ಲ, ಎಡಿಟು ಮಾಡಿಲ್ಲ. ಈಗ ಸ್ನಾನ ಮಾಡಿ ಬಂದು ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿ ಆಯಿತು, ಪೂಜೆ ಆಯಿತು. ಅದಾದಮೇಲೆ ಸ್ವಲ್ಪ ಬ್ರೇಕ್ ತೊಗೊಂಡು ರೆಸ್ಟ್ ಮಾಡಿ ಈಗ ಕಿಚನ್ ಕ್ಲೀನಿಂಗಿಗೆ ಬಂದಿದ್ದೀನಿ. ನನಗೆ ಸೆಕೆಂಡ್ ಮೇಜರ್ ಥಿಂಗ್ ಏನಾಗಿದ್ದು ಅಂತ ಇದೇ ವ್ಲಾಗಲ್ಲಿ ತಿಳಿಸ್ಬೋದಿತ್ತು. ಬಟ್ ಕೆಲವೊಂದು ಟೆಸ್ಟ್ಗಳನ್ನ ಮಾಡಿಸಿದ್ವಿ, ಡಾಕ್ಟರ್ ಕನ್ಸಲ್ಟ್ ಮಾಡಿದ್ದು, ಅದೆಲ್ಲನೂ ಕೂಡ ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ. ಇದು ನಿಮಗೆ ಗೊತ್ತಿಲ್ಲದೆ ಇರೋದೇನಲ್ಲ, ಮೊದಲು ಸುಮಾರು ಸರಿ ಹೇಳ್ತಾ ಇದ್ದೆ. ಆದರೆ ಈ ಮಧ್ಯೆ ನಾನು ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ. ಅಯ್ಯೋ ಯಾವಾಗಲೂ ಇದ್ದಿದ್ದೆ ಬಿಡು ಇದು ಅಂತ ಅಂದ್ಕೊಂಡು. ಆದರೆ ಅದೇ ಈಗ ಮೇಜರ್ ಆಗೋಯ್ತು. ಅಂದರೆ ನಾನು ಅದನ್ನು ಹಾಗೆ ಬಿಟ್ಬಿಡ್ಬೋದಿತ್ತು. ಆದರೆ ಎಷ್ಟು ದಿನ ಅಂತ ನಾನು ಇದನ್ನು ಸಫರ್ ಆಗೋದು? ಅದಕ್ಕೊಂದು ಸೊಲ್ಯೂಷನ್ ಇರಬೇಕಲ್ವಾ? ಒಂದು ಸೊಲ್ಯೂಷನ್ ಮಾಡ್ಕೊಳ್ಳೋಣ, ಅಟ್ಲೀಸ್ಟ್ ಪ್ರಯತ್ನ ಆದರೂ ಮಾಡೋಣ. ಬರೀ ಪ್ರಾಬ್ಲಮ್ ಅಂದ್ಕೊಂಡು ಕೂತ್ಕೊಂಡ್ರೆ ಹೇಗೆ ಆಗುತ್ತೆ? ನಾನು ಇನಿಸಿಯೇಷನ್ ತಗೊಂಡು ಪ್ರಾಬ್ಲಮ್ನ ರಿಸಾಲ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ದು. ಅದು ನಂಗೆ ಗೊತ್ತಿತ್ತು ಈ ಥರ ಮೇಜರೇ ಆಗ್ಬೋದೇನೋ ಅಂತ. ಅದಕ್ಕೆ ನಾನು ಅವಾಯ್ಡ್ ಮಾಡ್ತಾ ಇದ್ದೆ. ಬಟ್ ಅವಾಯ್ಡಿಂಗ್ ಈಸ್ ನಾಟ್ ಅ ಸೊಲ್ಯೂಷನ್ನು. ಸೊ ಅದನ್ನು ಶುರು ಮಾಡಿದ್ದೆ. ಅದು ಈಗಲೂ ಇದೆ, ಅದು ಕಂಟಿನ್ಯೂ ಆಗ್ತಾ ಇದೆ. ನಾನು ನಿಮಗೆ ಆದಷ್ಟು ಬೇಗ ವ್ಲಾಗನ್ನು ಮಾಡಿ ಅದರಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಕನ್ಸರ್ನ್ಸ್. ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇತ್ತು, ಯಾಕೆ ಏನು ಅಂತ ನೀವು ಕೇಳಿದಾಗ, ನನ್ನನ್ನು ಹೇಗಿದ್ದೀರಾ ಅಂತ ವಿಚಾರಿಸಿದಾಗ. ನೀವು ಹೇಗೆ ನನ್ನ ವ್ಲಾಗ್ಸ್ಗೆ ಅಡಿಕ್ಟ್ ಆಗಿದ್ದೀರೋ ನನಗೂ ಹಾಗೇ ಮಾಡದೆ ಇರೋದಕ್ಕಾಗದೇ ಇಲ್ಲ. ಸ್ವಲ್ಪ ದಿನ ಬ್ರೇಕ್ ತೊಗೊಳ್ಬೋದು ಅಷ್ಟೇ. ಬಟ್ ದಿಸ್ ಹ್ಯಾಸ್ ಬಿಕಮ್ ಅ ಪಾರ್ಟ್ ಆಫ್ ಮೈ ಲೈಫ್. ಬೇರೆ ಎಲ್ಲ ಹೇಗೆ ನನಗೆ ಇಂಪಾರ್ಟೆಂಟ್, ಅದೇ ರೀತಿಯಲ್ಲಿ ನನಗೆ ವ್ಲಾಗಿಂಗ್ ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಲೈಫ್. ಏನಪ್ಪ ಅಂದರೆ ಸ್ವಲ್ಪ ಬ್ರೇಕ್ ತೊಗೊಂಡು ವ್ಲಾಗ್ಸನ್ನು ಮಾಡ್ತೀನಿ. ಮೊದಲಿನ ಥರ ವಾರದಲ್ಲಿ ಸೋಮವಾರ, ಬುಧವಾರ, ಶುಕ್ರವಾರ ತಪ್ಪದೆ ನಾನು ವ್ಲಾಗ್ಸನ್ನು ಶೇರ್ ಮಾಡ್ತಾಯಿದ್ದೆ. ಆ ಥರ ಮಾಡೋಕ್ಕಾಗದೇ ಇರ್ಬೋದು. ಸ್ವಲ್ಪ
ಆ ಕಡೆ ಈ ಕಡೆ ಆಗುತ್ತೆ. ನೀವು ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತೀನಿ. ನಾನು ಮೊದ್ಲಿನ ಥರಾನೇ ನನ್ನ ವ್ಲಾಗ್ಸ್‌ಗೋಸ್ಕರ ಕಾಯ್ತಾ ಇರ್ತೀರಾ ಅಂತಾನೂ ಅನ್ಕೊಳ್ತೀನಿ. ಸೊ ಸ್ವಲ್ಪ ದಿನ ಈ ಥರ ಆಗತ್ತೆ. ಆಮೇಲೆ ನಾರ್ಮಲ್ ಆಗೇನೆ ನಾನು ನಾರ್ಮಲ್ ಆಗಬೇಕು ಅಂತ ಹೇಳ್ಬಿಟ್ಟೇನೆ ನಾನು ಇನಿಸಿಯೇಷನ್ ತಗೊಂಡಿದ್ದು. ಆದಷ್ಟು ಬೇಗ ನಾನು ಎಲ್ಲಾನು ನಾರ್ಮಲ್ ಆಗತ್ತೆ ನನ್ನ ಲೈಫು. ಸೊ ಮೊದ್ಲಿನ ಥರಾನೇ ನಾನು ರೆಗ್ಯುಲರ್ ಆಗಿ ವ್ಲಾಗ್ಸನ್ನು ಶೇರ್ ಮಾಡ್ತೀನಿ. ಗ್ಲಾಸ್ ಡೋರ್ ಮೇಲೆ ಧೂಳು ಕೂತ್ಕೊಂಡ್ರೆ ಹೇಗೆ ಕಾಣ್ತಿತ್ತು ಗೊತ್ತಾ? ಅಟ್ಲೀಸ್ಟ್ ಪಕ್ಕದಲ್ಲಿರೋ ಡೋರ್ಗಳು ಈ ಫಾರ್ಮಿಕಾ ಇರುತ್ತಲ್ವಾ ಅದ್ರ ಮೇಲೆ ಅಷ್ಟೊಂದು ಧೂಳು ಕಾಣೋದಿಲ್ಲ. ಗಾಜ್ ಮೇಲಂತೂ ಸ್ವಲ್ಪ ಧೂಳು ಕೂತ್ಕೊಂಡ್ರು ಎದ್ದು ಕಾಣುತ್ತೆ. ಓಕೆ, ಅದನ್ನು ಒದ್ದೆ ಬಟ್ಟೆಯಲ್ಲೇ ಒರೆಸ್ಕೊಂಡೆ. ಒದ್ದೆ ಬಟ್ಟೆಯಲ್ಲಿ ಒರೆಸಿದ್ರೆ ಅದು ಕಲೆ ಕಾಣುತ್ತೆ. ಅದಕ್ಕೆ ಮತ್ತೆ ಈಗ ಕಾಲಿನ್ ಹೊಡೆದಾಗ ಕೂಡ ಬಟ್ಟೆಯಲ್ಲಿ ಒರೆಸ್ಬಾರ್ದು, ಒಂದು ಪೇಪರಲ್ಲಿ ಒರೆಸ್ಬೇಕು. ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಒಂಥರ ವಾಟರ್ ಮಾರ್ಕ್ ಇದ್ಬಿಡುತ್ತೆ ಗ್ಲಾಸ್ ಮೇಲೆ ನಾವು ಬಟ್ಟೆಯಲ್ಲಿ ಒರೆಸ್ದಾಗ, ಒದ್ದೆ ಬಟ್ಟೆಯಲ್ಲಿ ಒರೆಸ್ದಾಗ. ಅದಕ್ಕೆ ಈ ಥರ ಒಂದು ಟಿಶ್ಯೂನೋ ಅಥವಾ ನ್ಯೂಸ್ ಪೇಪರೋ ತೊಗೊಂಡು ಒರೆಸಿದ್ರೆ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣುತ್ತೆ. ಹೊಸ ಗ್ಲಾಸ್ ಏನೋ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಬೆಳಿಗ್ಗೆ ಸಾನು ಹೋದ್ಮೇಲೆ ನಾನು ಕಿಚನ್ ಕೌಂಟರ್ ಟಾಪ್ ಏನು ಕ್ಲೀನ್ ಮಾಡಿರಲಿಲ್ಲ. ಯೂಶ್ವಲಿ ಏನು ಮಾಡ್ತೀನಿ, ಮನೆ ಗುಡಿಸ್ಕೊಳ್ಳೋ ಟೈಮಲ್ಲಿ ಅಂದರೆ ಸಾನು ಹೋದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ನಾನು ಮನೆ ಗುಡಿಸೋದಕ್ಕೆ ಶುರು ಮಾಡೋದು. ಆವಾಗ ಎಲ್ಲನೂ ನೀಟ್ ಮಾಡ್ಕೊಳ್ತೀನಿ. ಕಿಚನ್ ಆಗಿರ್ಬೋದು, ಮನೇಲಿ ಏನಾದರೂ ಸಾಮಾನು ಹರಡಿದರೆ ಎಲ್ಲನೂ ಎತ್ತಿಟ್ಬಿಟ್ಟು ಆಮೇಲೆ ಗುಡಿಸ್ಕೊಳ್ಳೋದು. ಈ ಮಧ್ಯೆ ನಾನು ಗುಡಿಸ್ತಾನೂ ಇಲ್ಲ. ಅದನ್ನು ರಾಜೇಶ್ ಕೂಡ ನನಗೆ ಮನೆ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ಕಿಚನ್ ಕ್ಲೀನ್ ಮಾಡೋದಕ್ಕೂ ಕೂಡ ಬಂದಿರಲಿಲ್ಲ. ಹಾಗೆ ರೆಸ್ಟಲ್ಲಿದ್ದೆ. ಆಮೇಲೆ ಎದ್ದು ಹಾಗೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿಬಿಟ್ಟು ಈಗ ಬಂದು ತಿಂಡಿ ಮಾಡೋ ಟೈಮಲ್ಲಿ ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿದೆ ಈ ವ್ಲಾಗ್ ನಂದು ಹಳೇದು, ಈಗ ಹುಷಾರು ತಪ್ಪಿದ್ಮೇಲೆ ನಾನು ವ್ಲಾಗೇ ಮಾಡಿಲ್ಲ ಅಂಥೇಳಿ. ಹಾಗಿದ್ರೆ ಇಷ್ಟೊಂದು ಬ್ರೇಕ್ ಯಾಕೆ ತಗೊಳ್ತಾ ಇದ್ದೆ ಅಂದರೆ, ನನಗೆ ಪ್ರಾಬ್ಲಮ್ಮು ಮೊದಲೇ ಇತ್ತು, ಹೇಳಿದ್ನಲ್ಲ. ಅದನ್ನು ಮೇಂಟೈನ್ ಮಾಡ್ತಾ ಇದ್ದೆ. ಹಾಗಾಗಿ ನಾನು ಸ್ವಲ್ಪ ಬ್ರೇಕ್ ತೊಗೊಂಡು ಕೆಲಸನ ಮಾಡ್ತಾ ಇದ್ದೆ. ಈಗ ನನಗೆ ಅನ್ನಿಸೋಕ್ಕೆ ಶುರುವಾಗಿತ್ತು, ನಾನು ಇಷ್ಟೊಂದು ಬ್ರೇಕ್ ತೊಗೊಳ್ತಾ ಇದ್ದೀನಲ್ಲ, ಇದಕ್ಕೆ ಯಾಕೆ ನಾನು ಸೊಲ್ಯೂಷನ್ ತೊಗೊಳ್ಬಾರ್ದು? ಈ ಥರ ಎಷ್ಟು ದಿನ ಅಂತ ನಡೆಯುತ್ತೆ? ಸ್ವಲ್ಪ ದಿನ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆದರೆ ಇಷ್ಟೊಂದು ಬ್ರೇಕ್ ತೊಗೊಂಡು ಇಷ್ಟೊಂದು ರೆಸ್ಟ್ ಮಾಡಿ ನಾನು ಕೆಲಸಗಳನ್ನ ಮಾಡಿಕೊಂಡ್ರೆ ನಾನು ಯಾವ ಕೆಲಸಗಳೂ ಮುಂದೆ ಸರಿಯೋದೇ ಇಲ್ಲ. ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು ಅಂತ ಹೇಳಿಬಿಟ್ಟು ನಾನು ಕೂಡ ಕನ್ಸಲ್ಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ಸೊ ಈಗ ರಾಜೇಶ್ ಸಾಮಾನು ತಂದಿದ್ರು, ಅದನ್ನೆಲ್ಲ ಸೆಟ್ಲ್ ಮಾಡ್ತಾ ಇದ್ದೀನಿ. ಸೊ ಹೀಗಿತ್ತು ಸ್ನೇಹಿತರೆ ನನ್ನ ಈ 10 ಡೇಸ್ನ ಜರ್ನಿ. ಸೊ ಒಂದು ಪ್ರಾಬ್ಲಮ್ನ ಶೇರ್ ಮಾಡಿದ್ದೀನಿ, ಆದರೆ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಅದನ್ನು ಕೂಡ ನಾನು ಆದಷ್ಟು ಬೇಗ ವ್ಲಾಗನ್ನು ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್, ಟೇಕ್ ಕೇರ್. ಆ್ಯಂಡ್ ನೀವೆಲ್ಲರೂ ಕೂಡ ಹುಷಾರಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಯೋರ್ ಕನ್ಸರ್ನ್ಸ್. ಬಾಯ್ ಬಾಯ್, ಟೇಕ್ ಕೇರ್.